ಆಪ್ಕಿ ಅದಾಲತ್ನಲ್ಲಿ ಫಿಲ್ಮ್ ಸ್ಟಾರ್ ಕಂಗನಾ ರನೌತ್ ಮೇಲಿರುವ ಆರೋಪವೇನೆಂದರೆ ಇವರು ಎಲ್ಲರ ಜೊತೆ ಜಗಳವಾಡುತ್ತಾರೆ ಎಂಬುದು. ಐ ಡೋಂಟ್ ಅಗ್ರಿ. ನೋಡಿ, ಈಗ ಎಲ್ಲರೂ ಹೇಳ್ತಾರೆ, ನೀವು ಉಲ್ಲೇಖಿಸಿದ್ರಿ ಸುಶಾಂತ್ ಸಿಂಗ್ ರಜಪೂತ್ ಅವರನ್ನ. ನೀವು ಅವರ ಹೆಸರಲ್ಲಿ ಇಡೀ ಇಂಡಸ್ಟ್ರಿನ ಚಾಲೆಂಜ್ ಮಾಡಿದ್ರಿ. ಎಸ್ ಸರ್, ನಿಮಗ್ ಗೊತ್ತಾ, ನಂದು ಒಂದ್ ಫಿಲಾಸಫಿ ಇದೆ. ಏನಂದ್ರೆ, ನನ್ನ ನೀವು ರೇಗ್ಸೋ ತನಕ ನಾನ್ ನಿಮ್ಗೇನು ಹೇಳಲ್ಲ. ನಾನು ವಿರೋಧ ಮಾಡಿರೋದ್ ನೀವ್ ಲೆಕ್ಕ ಹಾಕಿ. ನನ್ನ ಮೊದ್ಲು ಅವರೇ ಕೆರಳಿಸಿರೋದು. ನನಗೆ ಅವ್ರಾಗೇನೆ ಇವ್ರು ಹೇಗೆ ಹುಳುಗಳ್ ಬರುತ್ತಲ್ಲ ಬೆಂಕಿ ಹತ್ರ, ಇವ್ರೇ ನನ್ ಹತ್ರ ಬರ್ತಾರೆ. ಅವ್ರಾಗವ್ರೆ ನನ್ ಹತ್ರ ಬರ್ತಾರೆ ಇವ್ರು. ಅದಕ್ಕೆ ನಾನ್ ಏನ್ ಹೇಳ್ಬೇಕು ಅಂತಿದ್ದೀನಿ, ಇವ್ರೆಲ್ಲ ಸೇರ್ಕೊಂಡು ನನ್ ಮೇಲೆ ನೀವೇ ನನ್ಗ್ ಹೇಳಿ, ಇವ್ರು ಒಂದ್ ವೇಳೆ ನನಗಿವ್ರು ಟಾರ್ಚರ್ ಮಾಡಿರ್ಲಿಲ್ಲ ಅಂದಿದ್ರೆ, ನನ್ನ ವಿರೋಧಿಸಿರ್ಲಿಲ್ಲ, ನನ್ನ ಜೈಲಿಗ್ ಹಾಕು ಪ್ರಯತ್ನ ಮಾಡಿರ್ಲಿಲ್ಲ ಅಂದಿದ್ರೆ, ಅಥವಾ ಲೀಗಲ್ ಕೇಸಸ್ ಮಾಡಿರ್ಲಿಲ್ಲ ಅಂದಿದ್ರೆ, ನನಗೆ ಒಂದಿನ ನಿಜವಾಗ್ಲೂ ನನ್ಗನ್ಸಿರೋದು ಆತ್ಮಹತ್ಯೆ ಮಾಡ್ಕೊಂಡಿದ್ರೆ ಚೆನ್ನಾಗಿರ್ತಿತ್ತಲ್ಲ ಅಂತ. ಮತ್ತೆ ನಾನ್ ನಿಮ್ಗಿದನ್ನ ಹೇಳಿದ್ದೆ ಇಲ್ಲೇನೆ. ನನಗೆ ಸಜೆಸ್ಟ್ ಮಾಡಿದ್ರು, ನೀನಿವಾಗ ಸತ್ ಹೋದ್ರೆ ಒಳ್ಳೇದಾಗತ್ತೆ ಅಂತ. ಸೊ ಹಾಗಿದ್ದಾಗ ನಾನ್ ಇವ್ರಿಗೆ ಮಾತುಗಳನ್ನ ಹೇಳ್ತೀರಿ. ಉದ್ಧವ್ ಠಾಕ್ರೆ ಮುಖ್ಯಮಂತ್ರಿ ಆಗಿದ್ರು. ಇಲ್ಲ, ನೀರಲ್ಲಿದ್ದು ಮೊಸಳೆಗೆ ಹೆದರ್ಕೊಳಕ್ಕಾಗತ್ತಾ? ನೀವೇನ್ ಮಾಡಕ್ಕಾಗತ್ ನನ್ನನ್ನ ಅಂತ. ಅಲ್ಲಿ ಮಹಾರಾಷ್ಟ್ರದಲ್ಲ ಆಯ್ತಲ್ಲ, ನನ್ಗೆ ಬಾಯಿಗ್ ಬಂದಾಗ ಬೈದ್ರು. ಓಪನ್ ಆಗಿ ಎಲ್ಲಾರೂ ಬೈದ್ರು. ನನ್ ಮೇಲೆ ಎಲ್ಲಾ ಕೆಟ್ಟ ಶಬ್ದಗಳು ಯೂಸ್ ಮಾಡಿದ್ರು. ನಾನು ಚಿಕ್ಕ ವಯಸ್ಸಿಂದಾನೂ ಯಾರ್ ಹತ್ರನೂ ಕೂಡ ಫೇವರ್ಸ್ನ ಕೇಳಲಿಲ್ಲ. ನನಗ್ ಕಿಡಿಗೇಡಿ ಅಂತ ಹೇಳಿದ್ರು. ನಾನು ಎಷ್ಟು ನಿಯತ್ತಿಂದ ನನ್ ಜೀವನನ ಸಾಗಿಸ್ತಿದ್ದೀನಿ ಅಂತ ಅಂದ್ರೆ, ಯಾವ್ತರ ನನ್ನ ಜೀವನ ಶೈಲಿ ಇದೆಯಲ್ಲ, ಈ ತರ ಮಾತುಗಳನ್ನ ಇಡೀ ಸಮಾಜದ ಮುಂದೆ ಮಾತಾಡಿದ್ರು. ನೀವ್ ಹೇಳಿದ್ರಿ ಮುಂಬೈನಲ್ಲಿ ಭಯ ಆಗತ್ತೆ, ಮತ್ತೆ ನೀವ್ ಹೇಳಿದ್ರಿ ಮುಂಬೈ ಪಾಕ್ ಆಕ್ರಮಿತ ಕಾಶ್ಮೀರ ತರ ಆಗ್ಬಿಟ್ಟಿದೆ ಅಂತ. ಸರ್, ಇವಾಗ ನೀವೇ ಯೋಚನೆ ಮಾಡಿ, ನೀವು ಮುಂಬೈಯಿಂದ 2 ಸಾಧುಗಳ ಲಿಂಚಿಂಗ್ ಮಾಡ್ತಾರೆ, ಹಗಲಲ್ಲೇ ಹತ್ಯೆ ಮಾಡ್ತಾರೆ. ಮತ್ತೆ ನಿಮ್ಮ ಪ್ರಶಾಸನೆ ಇದೆಯಲ್ಲ, ನಿಮ್ಮ ಪೊಲೀಸ್ ಕಮಿಷನರ್ ಅದ್ರ ಮೇಲೆ ತಮಾಷೆ ಮಾಡ್ತಿದ್ದಾರೆ. ಮತ್ತೆ ಅದ್ರ ಮೇಲೆ ಯಾವ್ದೇ ರೀತಿ ಆಕ್ಷನ್ ತಗೋತಿಲ್ಲ. ಹಾಗಿದ್ದಾಗ ನಿಮ್ಗೆ ಈ ತರದ್ ಇನ್ಸೆಕ್ಯೂರಿಟಿ ಆಗತ್ತೆ, ಯಾಕಂದ್ರೆ ನಾವು ಹಿಂದೂನೇ ಅಲ್ವಾ? ಹಾಗಿದ್ದಾಗ ನಮ್ಗೆ ಭಯ ಆಗತ್ತೆ. ನಮಗ್ ಭಯ ಆದಾಗ ನಾನ್ ಈ ತರದೊಂದ್ ಮಾತ್ ಹೇಳ್ದಾಗ ಐ ಥಿಂಕ್ ನಾನ್ ಸ್ವಲ್ಪ ಜಾಸ್ತಿನೇ ಹೇಳ್ಬಿಟ್ಟೆ. ಅವಾಗ ಅವ್ರು ಹೇಳ್ಬೋದಿತ್ತಲ್ಲ, ನೀನ್ ಜಾಸ್ತಿ ಮಾತಾಡ್ದೆ, ಆದ್ರೆ ಕಂಗನಾ ಯು ಆರ್ ಸೇಫ್ ಅಂತ. ನಾನ್ ಕಮಿಷನರ್ ಆಫ್ ಪೊಲೀಸ್ ಆಗಿದ್ರೆ, ನಂದೇ ಪ್ರಶಾಸನೆ ಆಗಿದ್ರೆ, ಯಾವ್ದೋ ಒಂದ್ ಹೆಣ್ಮಗು ಈ ತರ ಚಿಂತೆ ಪಡ್ತಾ ಇದ್ರೆ, ಜೈಲಲ್ಲಿ ಸಾಧುಗಳನ್ನ ಎಲ್ಲಾರು ಸೇರ್ಕೊಂಡು, ಇಡೀ ಕ್ರೌಡ್ ಸೇರ್ಕೊಂಡು ಕಲ್ಲಲ್ಲಿ ಕುಟ್ಟಿ ಅವ್ರನ್ನ ಸಾಯಿಸಿದ್ರು. ಪೊಲೀಸ್ ಅಲ್ಲೇ ಇದ್ರು, ಕಾನ್ಸ್ಟೇಬಲ್ಗಳಲ್ಲೇ ಇದ್ರು. ಈ ಹೆಣ್ಮಗುಗೆ ಹಾಗ ಅನ್ಸ್ತಾ ಇರ್ಬೋದು, ಆದ್ರೆ ನೀವು ಸುರಕ್ಷಿತವಾಗಿದ್ದೀರಾ ಅಂತ. ಆದ್ರೆ ಇವ್ರು ಏನ್ ಹೇಳಿದ್ರು, ಇವಳು ಕಿಡಿಗೇಡಿ. ಯಾಕಿತರ ಇವ್ರು ನನ್ನ ಹತ್ರ ಲಿಬರ್ಟಿ ತಗೋತಾರೆ? ಯಾಕಂದ್ರೆ ನಾನು ಯಾವ್ದೇ ಈ ಫಿಲ್ಮಿ ನೆಪೋಕಿಡ್ ಅಲ್ಲ, ಯಾಕಂದ್ರೆ ಯಾವ್ದೇ ರಾಜಕೀಯದ ನೆಪೋಕಿಡ್ ಅಲ್ಲ. ಯಾಕೆ ಇವ್ರು ನನ್ನ ಹತ್ರ ಯಾರನ್ನ ನೋಡಿದ್ರು ನನ್ನ ಹತ್ರ ಕೆಟ್ಟದಾಗ್ ಮಾತಾಡ್ತಾರೆ, ಏನ್ ಬೇಕಾದ್ರೂ ಹೇಳ್ತಾರೆ. ನೀವು ಕೂಡ ಏನೂ ಕಡಿಮೆ ಇಲ್ಲ. ನೀವು ಮುಖ್ಯಮಂತ್ರಿ ಉದ್ಧವ್ ಠಾಕ್ರೆ ಅವ್ರಿಗೆ ಹೇಳಿದ್ರಿ, ನಾನು ನಿಮ್ ಹಾಗೆ ನಿಮ್ಮ ತಂದೆಯ ಹೆಸರು, ಅವರ ವೆಲ್ತ್ ಮತ್ತೆ ಅವರ ಪವರ್ ಮೇಲೆ ಕೂತಿಲ್ಲ ಅಂತ. ಯಾವಾಗೊಬ್ಬ ವ್ಯಕ್ತಿ, ಸರ್ ನೋಡಿ, ನೀವು ನನ್ನ ಹೇಳಿಕೆಗಳನ್ನ ಸರಿಯಾಗಿ ಹೇಳ್ತಾ ಇಲ್ಲ. ಐ ಥಿಂಕ್ ಸರಿಯಾಗಿ ಹೇಳ್ತಾ ಇಲ್ಲ. ನೀವು ಒಬ್ಬ ವ್ಯಕ್ತಿ, ನೀವ್ ಯೋಚನೆ ಮಾಡಿ, ಒಬ್ಬ ವ್ಯಕ್ತಿ ಚೇರ್ ಮೇಲೆ ಕೂತಿರೋಂಥ ವ್ಯಕ್ತಿ ನಮ್ಮ ಗಾರ್ಡಿಯನ್. ಒಬ್ಬ ಗಾರ್ಡಿಯನ್ ಅನ್ಸ್ಕೊಂಡವನು ನಮ್ಮ ರಕ್ಷಕ. ಅವ್ರಿಗೆ ಅನ್ಸಿದ್ರೆ, ನಿಮ್ಗೆ ಹೀಗ್ ಅನ್ಸಿದ್ಯಾ? ಓಕೆ, ಸರಿ. ನೀವೀಗ ನನ್ನ ಹತ್ರ ಮಾತಾಡಿ, ಮತ್ತೆ ಆ ಮೆಚ್ಯೂರಿಟಿ ಅವರಲ್ಲಿ ಎಲ್ಲಿಂದ ಬರುತ್ತೆ ಹೇಳಿ? ಅವರು ಜೀವನದಲ್ಲಿ ಸಂಘರ್ಷ ಮಾಡಿದ್ರೆ, ಯಾವ್ಥರ ಒಂದು ಚಿಕ್ಕ ಮಗು ಹಾಗೆ ಮಾತಾಡ್ತಾರಲ್ಲ, ಅದರಿಂದ ಗೊತ್ತಾಗುತ್ತೆ ಎಲ್ಲಾದು ಜೀವನದಲ್ಲಿ ಈಸಿಯಾಗಿ ಸಿಕ್ಕಿದೆ ಅಂತ. ಮತ್ತೆ ಈ ಯೋಚನೆ ನನ್ನಲ್ಲಿ ಬಂತು, ಇವರಲ್ಲಿ ಯಾವ್ದೇ ಪೊಲಿಟಿಷಿಯನ್ ನ ಟ್ಯಾಕ್ಟ್ಫುಲ್ನೆಸ್ ಅಥವಾ ಪೊಲಿಟಿಕಲ್ ಸ್ಟ್ರಾಟಜಿ ಅಥವಾ ಯಾವ್ದೇ ರೀತಿಯಾದಂತ ಒಂದು ಪೊಲಿಟಿಷಿಯನ್ದು ಒಂದ್ ಚಾರ್ಮ್ ಇರುತ್ತೆ. ಅವ್ರು ಎಲ್ಲಾ ಸಂದರ್ಭದಲ್ಲೂ ಶೈನ್ ಆಗಿ ಹೊರಗ್ ಬರಕ್ ನೋಡ್ತಾರೆ. ಮತ್ತೆ ಅವರು ಎಲ್ಲಾ ಸಂದರ್ಭಗಳನ್ನು ಅಡ್ವಾಂಟೇಜ್ ಆಗಿ ತಗೊಂಡು ಒಂದ್ ಸ್ಟೆಪ್ ಮೇಲ್ ಹೋಗಕ್ ನೋಡ್ತಾರೆ. ಅವರು ಟ್ಯಾಕ್ಟ್ಫುಲ್ ಪೊಲಿಟಿಷಿಯನ್ ಆಗಿರ್ತಾರೆ, ಹಾರ್ಡ್ ವರ್ಕ್ ಮಾಡಿ ಬಂದಿರ್ತಾರೆ. ಆದ್ರೆ ಇವ್ರ್ ಮಾತಾಡೋದು ನೋಡಿದ್ರೆ ಶ್ರೀಮಂತ ವ್ಯಕ್ತಿಯ ಹಾಳ್ ಬಿದ್ದ ಮಕ್ಳ ಹಾಗೆ ಮಾತಾಡ್ತಾರೆ. ಆದ್ರೆ ಅವ್ರಿಗೇನಾಯ್ತು? ನಷ್ಟ ಆಗಿದ್ದು ನಿಮ್ಗಲ್ವಾ? ಕಟ್ಟಿದಂತ ಮನೆ ಒಡೆದು ಹೋಯ್ತಲ್ಲ. ಸರ್, ಅದೊಂದೇ ನಷ್ಟ ಅಲ್ಲ, ಇನ್ನೂ ಬೇರೆ ನಷ್ಟಗಳು ಆಗಿದೆ. ನಾನು ಒಬ್ಬ ಹೆಣ್ಮಗಳಾಗಿ ಇವ್ರಿಗೆಲ್ಲ ನನ್ ಮೇಲೆ ಕೆಟ್ಟ ಮಾತುಗಳನ್ನ ಬಳಸೋ ಅಭ್ಯಾಸ ಆಗಿದ್ಯಲ್ಲ. ಮಹಾರಾಷ್ಟ್ರ ಅಲ್ಲ, ಪಂಜಾಬಲ್ ನೋಡಿದ್ರು ಕೂಡ ಯಾರ್ ನೋಡಿದ್ರು ಕೆಟ್ಟ ಮಾತು ಹೇಳ್ತಾರೆ. ಕಟೌಟ್ ಮೇಲೆ ಚಪ್ಲಿಯಿಂದ ಹೊಡೆಯೋದು, ಒಂದ್ ಹೆಣ್ಣಿಗೆ ಅವಳ ಇಂಟಗ್ರಿಟಿ ಯಾವ್ದೇ ಒಂದು ಹಣ ಅಥವಾ ಅವಳ ಒಡವೆಗಿಂತ ಜಾಸ್ತಿ ಇಂಪಾರ್ಟೆಂಟ್ ಆಗಿರುತ್ತೆ. ಮತ್ತೆ ನಮ್ಮ ದೇಶದಲ್ಲಿ ಯಾರ್ ನೋಡಿದ್ರು ಹೆಣ್ಮಕ್ಳ ಮೇಲೆ ಕೆಟ್ಟ ಮಾತಾಡ್ತಿರ್ತಾರೆ. ಐ ಥಿಂಕ್ ಈ ದೇಶ ಸ್ವಲ್ಪ ಕಾಮ್ ಡೌನ್ ಆಗ್ಬೇಕು ಅನ್ಸತ್ತೆ. ನೀವು ಹೆಣ್ಮಕ್ಳನ್ನ ಇಷ್ಟು ಕೆಟ್ಟದಾಗಿ ಟ್ರೀಟ್ ಮಾಡಬಾರ್ದು. ಆದ್ರೆ ಕೆಲವೊಂದು ಒಳ್ಳೆ ವಿಷಯಗಳು ಕೂಡ ಇದೆ. ಫೈನಲಿ
ನೀವು ಚುನಾವಣೆಗೆ ಅಂತ ಹೇಳಿ ಮಂಡಿಗೆ ಬಂದಿದ್ದಾಗ ಯೋಗಿ ಆದಿತ್ಯನಾಥ್ ಅವರು ಮುಂಬೈನಲ್ಲಾದಂತಹ ಘಟನೆನ ನೆನಪಿಸ್ಕೊಂಡ್ರು. ಅವ್ರು ಹೇಳಿದ್ರು, ವಿರೋಧಿಗಳನ್ನ ಹೆದರಿಸೋದಿಕ್ಕೆ ರಾಣಿ ಲಕ್ಷ್ಮೀಬಾಯಿ ಅಂತ ಶೌರ್ಯ ಮತ್ತೆ ಶಕ್ತಿ ಇದೆ ಕಂಗನಾನಲ್ಲಿ. ಅವರು ಮುಂಬೈನಲ್ಲಿ ಉದ್ಧವ್ ಠಾಕ್ರೆನ ಬೀದಿಗೆ ಕರ್ಕೊಂಡ್ ಬಂದು ನೀರನ್ನ ಕುಡ್ಸಿದ್ರು ಅಂತ ಕೂಡ ಹೇಳಿದ್ರು. ಒಳ್ಳೇದಾಯ್ತು, ಒಬ್ಬ ಮಹಾನ್ ವ್ಯಕ್ತಿಯ ಮತ್ತೆ ಒಬ್ಬ ಒಳ್ಳೆ ವ್ಯಕ್ತಿಯ ಹೆಸರಾದ್ರೂ ಬಂತಲ್ಲ. ಇಲ್ಲಾಂದ್ರೆ ಎಲ್ಲ ಕಳ್ರು ಪುಂಡ್ರು ಕ್ರಿಮಿನಲ್ಸ್ ಬಗ್ಗೆನೇ ಪ್ರಶ್ನೆ ಕೇಳ್ತಾ ಇದ್ರು ನನ್ನ. ಅದಕ್ಕೆ ನಾನು ಹೇಳೋದೇನಂದ್ರೆ, ಅದು ಅವರು ನನ್ ಬಗ್ಗೆ ತುಂಬಾ ಒಳ್ಳೆ ಯೋಚನೆಗಳನ್ನೇ ಇಟ್ಕೊಂಡಿದ್ದಾರೆ. ಯೋಗಿಜಿ ಅವರು ನನ್ಗೆ ತುಂಬಾ ಪೂಜ್ಯನೀಯರು, ನನ್ನ ಅಣ್ಣನ ಸಮಾನ. ನನ್ಮೇಲೆ ಅವರು ಒಳ್ಳೆ ಒಪಿನಿಯನ್ ಇಟ್ಕೊಂಡಿದ್ದಾರೆ. ಆದ್ರೆ ಯಾಕೆ ನಮಗೇನನ್ಸುತ್ತೆ ಅಂದ್ರೆ, ಕೆಲವರು ನಮ್ಗೆ ಸುಮ್ನೆ ಇಷ್ಟ ಆಗ್ತಾರೆ, ಅದು ಅವ್ರ ಎನರ್ಜಿ ಆಗಿರುತ್ತೆ. ಕೆಲವರು ತುಂಬಾ ದುಷ್ಟರು ಅನ್ಸ್ತಾರೆ. ಇಂಡಸ್ಟ್ರಿ ಅವ್ರಿಗಂತೂ ನನ್ ಮುಖ ಕಂಡ್ರೂ ಆಗಲ್ಲ, ಒಂಚೂರು ಆಗಲ್ಲ. ನಾನ್ ಬರೀ ಉಸಿರಾಡ್ತಿದ್ರು ಕೂಡ, ಬರೀ ಬ್ರೀತಿಂಗ್ ಮಾಡ್ತಿದ್ರು ಕೂಡ ಅವ್ರಿಗಿಷ್ಟ ಆಗಲ್ಲ. ನನ್ನ ನಾಶ ಮಾಡಕ್ ನೋಡ್ತಾರೆ. ನಾನ್ ಇವ್ರ ಮೇಲ್ ಕೇಸ್ ಮಾಡದ್ನಾ? ಇಲ್ಲ, ಇವ್ರ್ ನನ್ ಮೇಲ್ ಕೇಸ್ ಮಾಡಿದ್ರು, ನನ್ನ ನಾಶ ಮಾಡಕ್ ಪ್ರಯತ್ನ ಪಟ್ರು. ಯಾಕಂದ್ರೆ ನಾನ್ ಇವ್ರಿಗೆ ಇಷ್ಟನೇ ಆಗಲ್ಲ. ಬಿಜೆಪಿ ಅವ್ರಿಗೆ ಯಾಕೆ ಇಷ್ಟ ಆದ್ರಿ? ತುಂಬಾ ಇಷ್ಟ ಆಗ್ತೀನಿ. ಯಾಕೆ? ಯಾಕಂದ್ರೆ ನಾನು ಸತ್ಯವಂತೆ ಮತ್ತೆ ಪ್ರಾಮಾಣಿಕವಾಗಿದ್ದೀನಿ. ಯಾರು ಪ್ರಾಮಾಣಿಕವಾಗಿರ್ತಾರೋ ಅವ್ರಿಗೆ ಅವ್ರ ಥರದ್ ವ್ಯಕ್ತಿನೇ ಇಷ್ಟ ಆಗ್ತಾರಲ್ವಾ? ರಾಕ್ಷಸ ಸೇನೆಯಲ್ಲಿರ್ತಾರೆ, ದೇವ ಸೇನೆಯಲ್ಲಿರ್ತಾರೆ. ಆದ್ರೆ ನಾನ್ ಕೇಳ್ಪಟ್ಟೆ ಇತ್ತೀಚೆಗೆ ಅವ್ರಿಗೂ ಕೂಡ ಚಿಂತೆ ಆಗಿದೆ. ನಡ್ಡಾ ಅವ್ರು ಹೇಳಿದ್ರಂತೆ, ಸ್ವಲ್ಪ ಕಡಿಮೆ ಮಾತಾಡಿ, ಸುಮ್ಮನಿರಿ. ಸರ್, ಏನಂದ್ರೆ ಇವಾಗ ನಾನು ತುಂಬಾ ಸಮಯದಿಂದ ನಾನೇ ಸ್ವತಃ ಎಲ್ಲಾದ್ರಿಂದಾನೂ ಹೋರಾಡ್ತಾ ಬಂದಿದ್ದೀನಿ. ಮತ್ತೆ ಪೊಲಿಟಿಷಿಯನ್ ಆಗಿ ನನ್ಗೆ ಬರೀ 2 ತಿಂಗಳಾಗಿರೋದು. ಈ ಎಲ್ಲಾ ಪೊಲಿಟಿಕ್ಸ್ ವಿಷಯಗಳು ನನ್ಗೆ ಎಲ್ಲಾದೂ ಗೊತ್ತಿರಕ್ಕೆ ಸಾಧ್ಯ ಇಲ್ಲ. ಹಾಗಂದಾಗ ಪಾರ್ಟಿ ಗೈಡ್ ಲೈನ್ಸ್ ನನಗ್ ಬರುತ್ತೆ, ನೀವು ಈ ತರ ಪಾರ್ಟಿ ಗೈಡ್ ಲೈನ್ಸ್ ಅಲ್ಲೇ ಇರಿ ಅಂತ. ಹಾಗಿದ್ದಾಗ ನನ್ಗನ್ಸತ್ತೆ ಇದು ನನ್ನ ಜಾಬಿನ ಭಾಗ ಅಂತ. ಆದ್ರೆ ಇದನ್ನು ಕೂಡ ನನ್ನ ಅಗೇನ್ಸ್ಟ್ ಆಗಿ ಯೂಸ್ ಮಾಡ್ತಿದ್ದಾರೆ. ಇವಳಿಗಂತೂ ಬೈದ್ರು, ರೇಗಿದ್ರು, ಇವಳಿಗಂತೂ ಇದು ಅದು. ಈಗ ನನ್ಗೆ ಒಬ್ಬ ಸೀನಿಯರ್ ಆಗಿ ನನ್ಗೆ ಪಾರ್ಟಿ ಗೈಡ್ ಲೈನ್ಸ್ ಕೂಡ ಕೊಡ್ಬಾರ್ದಾ? ವಿಚಿತ್ರವಾಗಿದೆ. ಇದು ಪಾರ್ಟಿ ಗೈಡ್ ಲೈನ್ಸ್? ನೀವು ರೈತರನ್ನ ಬಲಾತ್ಕಾರಿಗಳು ಅಂತ ಹೇಳೋದು? ಇದು ಪಾರ್ಟಿ ಗೈಡ್ ಲೈನ್ಸ್? ನೀವು ಹೀಗೆ ರೈತರ ಬಗ್ಗೆ ಹೇಳೋದು, ಅಲ್ಲಿ ಶವಗಳನ್ನ ನೇತಾಕಿದ್ರು? ಸರ್, ನೀವ್ ನೋಡಿ ನನ್ನ ಎಷ್ಟು ಕೆಟ್ಟದಾಗ್ ಪೋರ್ಟ್ರೇ ಮಾಡ್ತಿದ್ದೀರಾ. ನನಗ್ ಗೊತ್ತಿಲ್ಲ ಇದ್ ಯಾವ ಅದಾಲತ್ ನಡೀತಿದೆ ಅಂತ. ಹೇಳಿರುವಂತ ಮಾತುಗಳು ನನ್ನ ಹತ್ರ ಇದೆ, ಏನ್ ಹೇಳಿದ್ದೀರಾ ಅಂತ. ನೀವು ಈ ಮಾತನ್ನ ಹೇಳಿದ್ರಲ್ಲ, ರೈತರ ಆಂದೋಲನ ನಡೀತಾ ಇದ್ದಾಗ ಅಲ್ಲಿ. ಇಲ್ಲಿ ನೋಡಿ, ಈಗ ಇವಾಗ ಚೇಂಜ್ ಮಾಡಿದ್ರು ಇವರು. ಪ್ಲೀಸ್ ಇದನ್ನ ಎಡಿಟ್ ಮಾಡ್ಬೇಡಿ, ನೀವು ಎಡಿಟ್ ಮಾಡ್ಬೇಡಿ. ಯಾಕಂದ್ರೆ ಇವಾಗ ರಜತ್ ಸರ್ ಇದಾರಲ್ಲ, ಇಡೀ ಮೀಡಿಯಾನ ರೆಪ್ರೆಸೆಂಟ್ ಮಾಡಿದ್ರು, ಪೂರ್ತಿ ಮೀಡಿಯಾನ. ಏನ್ ಅರ್ಥಂಬರ್ದ ಕೇಳಿದ್ರು ಅದೇ ಹೆಡ್ಲೈನ್ಸ್, ಅದೇ ಹಾಕ್ಬಿಡೋದು. ಸೊ ನಾನೇನಂದೆ ಅಂದ್ರೆ, ನಾನಂದೆ ಎಲ್ಲಿ ರೈತರ ಆಂದೋಲನೆ ನಡೀತೋ ಆ ಜಾಗದಲ್ಲಿ, ಎಲ್ಲಿ ರೈತರ ಆಂದೋಲನೆ ನಡೀತೋ ಆ ಜಾಗದಲ್ಲಿ ಹೆಣ ಉರುಳ್ತು. ಅಲ್ಲಿ ಕೊಲೆ ಆಗಿದೆ, ಅದ್ರ ಪೂರ್ತಿ ಕವರೇಜ್ ಇದೆ, ನಾನ್ ತೋರಿಸ್ತೀನಿ ಬೇಕಾದ್ರೆ. ಅಲ್ಲಿ ರೇಪ್ ಆಗಿದೆ, ಗ್ಯಾಂಗ್ ರೇಪ್ ಆಗಿದೆ, ಅದ್ರದ್ದು ಕವರೇಜ್ ಇದೆ, ಅದನ್ನು ತೋರಿಸ್ತೀನಿ. ನಾನೇನಾದ್ರೂ ಹೇಳದ್ನ ರೈತರೇ ಮಾಡಿದ್ದು ಅಂತ? ಇಲ್ಲ, ನಾನಂದೆ ಹೊರ್ಗಿನವರು ಅದನ್ನ ಟೇಕ್ ಓವರ್ ಮಾಡಿದ್ದಾರೆ ಅಂತ. ಇವ್ರು ಆದ್ರೂ ಕೂಡ ನಾನ್ ನಿಜ ಹೇಳ್ದಾಗ ಮಾತ್ರ ಇದು ಮೀಡಿಯಾಲ್ ಕಂಪ್ಲೀಟ್ ಆಗಿದೆ, ಇದು ಮಕ್ಕಳಿಗೂ ಕೂಡ ಗೊತ್ತಿದೆ, ಗೊತ್ತಾಯ್ತಾ? ಆದ್ರೆ ಯಾವಾಗ್ಲಾದ್ರೂ ಒಂದ್ ಹೆಣ್ಮಗಳು ಇದನ್ನ ಬಾಯ್ ಬಿಟ್ ಹೇಳಿದ್ರೆ ಅವಾಗ ಇವ್ರು ಅಯ್ಯೋ ಹೇಳ್ಬಿಟ್ಲಾ, ಇವಳು ಹೇಳೇ ಬಿಟ್ಲು. ಇವ್ರು ಹೇಗ್ ಆಕ್ಟಿಂಗ್ ಮಾಡ್ತಾರೆ, ಹೇಗ್ ಇವಳು ನೇರವಾಗಿ ಮಾತಾಡ್ತಾಳೆ. ಇವ್ರಿಗೆ 1 ಲಕ್ಷ ನ್ಯೂಸ್ ಐಟಮ್ ಬಂದಾಗ ಕಾಣಿಸ್ಲಿಲ್ವಾ ಇದೆಲ್ಲ? ಅಂದ್ರೆ ಯಾತರ ಜನ ಇವ್ರು? ಐ ಫೀಲ್ ಆಸ್ ಅ ಪರ್ಸನ್ ನನಗೆ ತುಂಬಾ ಆಶ್ಚರ್ಯ ಆಗುತ್ತೆ. ಈ ಜಗತ್ತು ನಿಜಾನ ನೋಡಿ ಅದನ್ನ ತೆಗ್ದಾಕತ್ತೆ, ಸತ್ಯನ ತೆಗ್ದಾಕಿ ಸುಳ್ಳಿನಲ್ಲೇ ಜೀವಿಸತ್ತೆ. ಇನ್ನೊಂದ್ ಕಡೆ ಯಾವ ವ್ಯಕ್ತಿ ಸಾಧಾರಣವಾಗಿರೋ ಅಂತ ಒಬ್ಬ ಸಾಧಾರಣ ವ್ಯಕ್ತಿ, ಏನು ಗೊತ್ತಿಲ್ದಿರೋ ವ್ಯಕ್ತಿ, ಅವ್ರಿಗೆ ಹಿಂದಿರೋದ್ ಮುಂದೆ ಪ್ಲಸ್ ಮೈನಸ್ ಪ್ಲಸ್, ಅವ್ರ ಮರ್ಯಾದೆನೆ ತೆಗ್ದು ಲಾಯಕ್ಕೆ ಇಲ್ದಿರೋ ಹಾಗ್ ಮಾಡ್ತಾರೆ. ಈ ತರ ಈ ಜಗತ್ತಿದೆ. ಇದ್ರ ಬಗ್ಗೆ ರಾಹುಲ್ ಗಾಂಧಿ ಏನ್ ಹೇಳಿದ್ದಾರೆ ಅಂತ ಹೇಳ ನಿಮ್ಗೆ? ಇವಾಗ ನಿಮ್ ಹೆಡ್ಲೈನಿಗೆ ಅವ್ರೇನೋ ಹೇಳಿರ್ತಾರೆ ಅಂದ್ರೆ ಹೇಳಿ. ಇಲ್ಲ, ಅವರು ಟ್ವೀಟ್ ಮಾಡಿದ್ದಾರೆ. ಹೇಳ್ತಾರೆ, ಬಿಜೆಪಿ ಸಂಸದರು ಇಂಥ ಮಾತುಗಳನ್ನ ಹೇಳ್ತಿರೋದು ಬಿಜೆಪಿಯ ರೈತ ವಿರೋಧಿ ನೀತಿ ಮತ್ತೆ ಉದ್ದೇಶಗಳಿಗೆ ಸಾಕ್ಷಿಯಾಗಿದೆ ಅಂತ. ಮೊದಲನೇದಾಗಿ ನನಗೆ ಏನನ್ಸತ್ತೆ ಅಂದ್ರೆ, ನಮ್ ಪಾರ್ಟಿ ಪಾಲಿಸೀಸ್ ಇದೆಯಲ್ಲ, ಅದು ಪಾರ್ಟಿ ತುಂಬಾ ಚೆನ್ನಾಗಿ ಕ್ಲಿಯರ್ ಮಾಡಿಟ್ಟಿದೆ.
ನನ್ನಿಂದ ಏನ್ ತಪ್ಪಾಯ್ತು ಅಂದ್ರೆ ಸ್ವಲ್ಪ ಸಮಯಕ್ಕೆ ನಾನ್ ಮರ್ತೋದೆ ನನ್ನ ಇಂಡಿವಿಜುವಲ್ ಒಪಿನಿಯನ್ ಮ್ಯಾಟರ್ ಆಗಲ್ಲ ಅಂತ. ನಾನ್ ಪಾರ್ಟಿ ಪಾಲಿಸೀಸ್ ಜೊತೆಗೇ ಇರ್ಬೇಕಾಗತ್ತೆ. ಪಾರ್ಟಿ ಪಾಲಿಸಿ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್. ಅವ್ರ್ ಬೇರೆಯವ್ರ ಬಗ್ಗೆ ಯೋಚ್ನೆ ಮಾಡ್ತಾ ಇಲ್ಲ. ಅವ್ರ್ ಯೋಚ್ನೆ ಮಾಡ್ತಿರೋದು ರೈತರ ಬಗ್ಗೆ, ಅವ್ರನ್ನ ಜೊತೆ ಕರ್ಕೊಂಡ್ ಹೋಗೋದ್ ಹೇಗೆ ಅಂತ. ಅವ್ರ ಕನ್ಸನ್ ಬರೀ ಇಷ್ಟೇ ಆಗಿದೆ. ಆದ್ರೆ ಬೇರೆಯವ್ರ್ ಏನ್ ಮಾಡಿದ್ರು ಎಲ್ಲಾ ಲೈಮ್ ಲೈಟ್ನು ಕೂಡ ಅಲ್ಲಿ ಗಲಾಟೆ ಆಗಿತ್ತಲ್ಲ ಅದ್ರ ಮೇಲೆ ಅವ್ರ್ ಫೋಕಸ್ ಮಾಡಿದ್ರು. ಆದ್ರೆ ನನ್ನ ಪಾರ್ಟಿಯ ಪಾಲಿಸಿ ಇದೆಯಲ್ಲ, ನಾನು ಅವ್ರ ಜೊತೆನೇ ಇದ್ದೀನಿ. ಇವ್ರೆಲ್ಲ ಇದಾರಲ್ಲ, ಉರಿತಾ ಇರೋ ಬೆಂಕಿಗೆ ತುಪ್ಪ ಹಾಕಿ ನನ್ನ ಕೆಳಗ್ ತೋರ್ಸಕ್ಕೆ ಪ್ರಯತ್ನ ಮಾಡ್ತಿರೋರು, ಇವ್ರೆಲ್ಲ ನಾನು ಇಲ್ಲ, ರೈತರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ನಾನೇ ರೈತರ ಫ್ಯಾಮಿಲಿಯೋಳು. ನನ್ ಫ್ಯಾಮಿಲಿ ಜಮೀನ್ದಾರ್ ಫ್ಯಾಮಿಲಿ. ನಾವ್ ಚಿಕ್ಕ ವಯಸ್ಸಿಂದ ಫಾರ್ಮಿಂಗ್ ಮಾಡ್ಕೊಂಡ್ ಬಂದಿದೀವಿ. ಚಿಕ್ಕ ವಯಸ್ಸಲ್ಲಿ ಗದ್ದೆಲಿ ಬೆಳೆ ಬೆಳೀತಿರ್ಬೇಕಾರೆ ನಾನೇ ಊಟ ತಗೊಂಡ್ ಹೋಗ್ತಾ ಇದ್ದೆ ಯಾವಾಗ್ಲೂನು. ನಾನ್ ಕೇಳ್ಪಟ್ಟೆ ನಿಮ್ಮ ಪೇರೆಂಟ್ಸ್ ಹೇಳ್ತಾ ಇದ್ರು ವ್ಯವಸಾಯ ಮಾಡು ಅದೇ ಸರಿ ಅಂತ. ಅಜ್ಜಿ ಹೇಳ್ತಿದ್ರು. ನಾನೇನ್ ಹೇಳ್ತಿದ್ದೆ ಅಂದ್ರೆ ನಾವು ರೈತರು. ಆದ್ರೆ ಇವಾಗ ರೈತರದು ಭಾರ ಇದೆಯಲ್ಲ, ಅದನ್ನ ಅವರು ಒಂದ್ ರೀತಿಲಿ ಇವಾಗ ನಿಮ್ಮ ಮನಸ್ಸಿನಲ್ಲಿ ಯಾವತ್ತಾದ್ರೂ ಇಂಥ ಭಾವನೆ ಬಂದಿತ್ತಾ? ಎಲ್ಲಿ ರೈತರು ಕೂತಿರ್ತಾರೋ ಅಲ್ಲಿ ಅತ್ಯಾಚಾರ ನಡಿಬಹುದು, ಮತ್ತೆ ಕೊಲೆಗಳು ನಡಿಬಹುದು. ಇಲ್ಲ, ನನ್ ಮನ್ಸಿನ ಭಾವನೆ ಆ ರೈತರ ಆಂದೋಲನ ಇತ್ತಲ್ಲ, ಅದು ಕಂಪ್ಲೀಟ್ ಆಗಿ ಹೈಜಾಕ್ ಮಾಡಿದ್ದಾರೆ. ಅದನ್ನ ರೈತರ ಆಂದೋಲನ. ಯಾಕಂದ್ರೆ ಕಂಗನಾ, ಇದಕ್ಕೊಂದು ಬ್ಯಾಕ್ಗ್ರೌಂಡ್ ಇದೆ. ನೀವು ಹೀಗೆ ಹೇಳ್ತಿರೋದು ಇದು ಮೊದಲನೇ ಸಲ ಅಲ್ಲ. ಡಿಸೆಂಬರ್ 2020ರಲ್ಲಿ BBC 88 ವರ್ಷದ ವೃದ್ಧ ಮಹಿಳೆಯ ವಿಡಿಯೋನ ಪೋಸ್ಟ್ ಮಾಡಿತ್ತು. ಆಗ ನೀವ್ ಹೇಳಿದ್ರಿ ಇದೇ ಅಜ್ಜಿ ಅಲ್ವಾ ₹100 ತಗೊಂಡ್ ಬಂದಿದ್ದು ಅಂತ. ಇಲ್ಲ, ನಾನ್ ಏನ್ ಹೇಳಿದ್ದು ಅಂದ್ರೆ ಇಲ್ಲಿ ದಿನಕೂಲಿ ತಗೊಂಡು ಇವ್ರದೊಂದು ವಿಡಿಯೋ ಇದೆಯಲ್ಲ, ₹500 ಶಾಹೀನ್ ಬಾಗಲ್ಲಿ ಎಲ್ಲರಿಗೂ ಸಿಕ್ತಿತ್ತು, ಬಿರಿಯಾನಿ ಸಿಗ್ತಾ ಇತ್ತು. ಇದ್ ಎಲ್ಲರೂ ನೋಡಿದಾರೆ ಈ ವಿಡಿಯೋಸ್. ನಾನ್ ಬೇಕಾದ್ರೆ ಆಪ್ಕೆ ಅದಾಲತ್ತಲ್ಲಿ ಈ ವಿಡಿಯೋ ಕೊಡ್ತೀನಿ ನಿಮ್ಗೆ. ನನ್ ಮೇಲ್ ನೀವು ಆರೋಪ ಹಾಕ್ಬೇಡಿ. ನಾನ್ ಅದರಿಂದ ಎಲ್ಲೂ ರಿಲೇಟ್ ಆಗಿಲ್ಲ. ನಾನ್ ಅಲ್ಲಿ ಹೋಗೂ ಇಲ್ಲ, ನಾನ್ ಅಲ್ಲಿ ಆಪರೇಟೂ ಮಾಡಿಲ್ಲ. ನಾನೇನ್ ನೋಡಿದ್ನೋ ಇಡೀ ಜಗತ್ತೇ ನೋಡ್ತಾ ಇದೆ. ಆದ್ರೆ ನನಗೇನ್ ಹೇಳ್ತಾರೆ, ನೀನ್ ನೋಡ್ದೆ ಆದ್ರೆ ನೀನ್ ಮಾತಾಡ್ದೆ. ನಾನ್ ಅಷ್ಟೊಂದ್ ಬುದ್ಧಿವಂತೆ ಏನಲ್ಲ. ನಾನ್ ಅಲ್ಲಿ ನೋಡ್ದೆ, ಅಲ್ಲಿ ಜನಗಳಿಗೆ ದಿನಕೂಲಿನೂ ಕೊಡ್ತಾ ಇದಾರೆ, ಮತ್ತೆ ಅಲ್ಲಿ ಜನಗಳಿಗೆ ಬಿರಿಯಾನಿ ಕೂಡ ತಿನ್ಸ್ತಿದ್ದಾರೆ. ಮತ್ತೆ ಈ ವಿಷಯ ಇಡೀ ದೇಶದ್ ಮಾತಾಗಿತ್ತು. ಎಲ್ಲರಿಗೂ ₹500 ನೋಟ್ ಸಿಗ್ತಾ ಇದೆ, ಮತ್ತೆ ಬಿರಿಯಾನಿ ಸಿಗ್ತಾ ಇದೆ ಎಲ್ಲರಿಗೂ. ಮತ್ತೆ ಅದೇ ಮುಖಗಳು ಯಾವ ಮುಖಗಳು ಶಾಹೀನ್ ಬಾಗಲಿ ಸಿಕ್ತಲ್ಲ, ಆ ಮುಖಗಳು ಅಲ್ಲೂ ಕೂಡ ಐಡೆಂಟಿಫೈ ಆಗಿದೆ. ಇದೇ ಮುಖಗಳು ಅಲ್ಲೂ ಹೋಗಿದ್ದಾರೆ. ಈ ವಿಷಯ ಇಡೀ ದೇಶನೇ ನೋಡ್ತಿದೆ. ಆದ್ರೆ ನೀವ್ ಅದಕ್ ನನ್ನ ಟಾರ್ಗೆಟ್ ಮಾಡ್ತೀರಾ ಅಂದ್ರೆ ನೀವ್ ಮಾಡಿ, ಪರವಾಗಿಲ್ಲ, ಮಾಡಿ. ನೀವು ಮಾತಾಡೋದು ಮುಖ್ಯನಾ ನಿಮ್ಗೆ? ಸರ್, ನಾನ್ ಎಲ್ಲಾ ಸಬ್ಜೆಕ್ಟ್ ಮೇಲೂ ಮಾತಾಡ್ತೀನಿ ಅಂತ ಅಲ್ಲ. ಆದ್ರೆ ನಮ್ಮ ದೇಶನ ಒಂಥರ ಈ ವಿದೇಶಿ ಶಕ್ತಿಗಳಿದೆಯಲ್ಲ, ನಮ್ಮ ದೇಶನ ಪೊಳ್ಳು ಮಾಡ್ಸೋದು ಅಥವಾ ಆತಂಕ ಬರ್ಸೋದು, ಮತ್ತೆ ಯಾವ ತರದ್ ಸಿಚುಯೇಷನ್ ಬಾಂಗ್ಲಾದೇಶಲ್ಲಿ ಆಗ್ತಿದ್ಯಲ್ಲ, ಮತ್ತೆ ಬೇರೆ ದೇಶಗಳಲ್ಲಿ ಆಗ್ತಿದ್ಯಲ್ಲ, ಅದನ್ನ ನಮ್ಮ ದೇಶದಲ್ಲಿ ಮಾಡಕ್ ಹೊರಟ್ರೆ ನಾವೇನ್ ಸುಮ್ನೆ ಇರ್ಬೇಕಾ? ಅಷ್ಟೇನ್ ಜೀವದ ಮೇಲೆ ಆಸೆ ಇಲ್ಲ ಅಲ್ವಾ? ನಾವು ಹೀಗೆ ಹೆದರ್ಕೊಂಡು ಎಲ್ಲ ನೋಡ್ತಾ ಇರೋದಕ್ಕೆ. ನಾವು ಜನರ ಭಾವನೆಗಳನ್ನ ನೋಡಿದಿವೆ. ಪಾರ್ಲಿಮೆಂಟ್ನ ಮೆಂಬರ್ ಆದ್ಮೇಲೆ ಮೊದಲನೇ ಸಲ ಚಂಡೀಗಢದಿಂದ ಡೆಲ್ಲಿಗೆ ಬರ್ಬೇಕಾದ್ರೆ CISFನ ಯೋಧೆ ನಿಮ್ ಮೇಲೆ ದಾಳಿ ಮಾಡಿದ್ರು. ಮತ್ ಅವ್ರು ಹೇಳಿದ್ರು ನಾನು ರೈತ. ನಿಮಗೆ ನಿಮ್ಮ ಖಾಕಿಯ ಮಿತಿ ಗೊತ್ತಿಲ್ಲ ಅಂತ ಅಂದಾಗ, ನೀವು ಒಂದು ರೀತಿಯ ಮಾರುವೇಷದಲ್ಲಿ ಬಂದಾಗ, ಯಾವ್ದೋ ಒಬ್ಬ ವ್ಯಕ್ತಿ ನಿಮ್ಮೇಲೆ ಪೂರ್ತಿ ಭರವಸೆಯನ್ನ ಇಟ್ಟಾಗ ನೀವು ಅವನ್ ಮೇಲೆ ದಾಳಿ ಮಾಡಿದ್ರೆ, ಆಗ ನೀವು ರೈತ ಅಂತ ಹೇಳಿಸ್ಕೊಳ್ಳೋ ಲಾಯಕ್ಕಿದ್ದೀರಾ? ನಾನ್ ಹೇಳಿದ್ದೀನಿ, ನಿಮ್ಮ ಐಡೆಂಟಿಟಿನ ಕಿತ್ಕೊಳ್ಳೋದು ಒಳ್ಳೇದು. ನೀವ್ ಏನೂ ಆಗಿರಲ್ಲ, ಉಗ್ರಗಾಮಿ ಆಗಿರ್ತೀರಾ ಅಷ್ಟೇ. ಮತ್ ಅವ್ರಿದಾರಲ್ಲ, ಓಪನ್ ಆಗಿ ಖಾಲಿಸ್ತಾನ ಬೇಕು ಅಂತ ಕೇಳಿದಾರೆ. ಓಪನ್ ಆಗಿ ಖಾಲಿಸ್ತಾನ ಕೇಳಿದ್ದಾರೆ ರೈತರ ಆಂದೋಲನೆಯಲ್ಲಿ. ನನ್ನ ಹತ್ರ ಎಷ್ಟೊಂದ್ ವಿಡಿಯೋ ಗೊತ್ತಿಲ್ಲ. ಇಷ್ಟೊಂದ್ ಇನ್ನೋಸೆಂಟ್ ಆಗಿ ಪ್ರಶ್ನೆ ಹೇಗ್ ಕೇಳ್ತಾರೆ ನನಗ್ ನಿಜವಾಗ್ಲೂ ಅರ್ಥ ಆಗಲ್ಲ. ಇಷ್ಟೊಂದ್ ವಿಡಿಯೋಸ್ ಇದ್ರು ಕೂಡ ಅವರು ನಾವ್ ಇವತ್ತು ಒಂದ್ ವೇಳೆ ಈ ದೇಶದ ಪಾಲಾಗಕ್ ಬಿಟ್ರೆ, ಈ ದೇಶದಲ್ಲಿ ಎಷ್ಟೋ ಜನರು ಅವ್ರಿಗೆ ಹರ್ಟ್ ಆಗಿದ್ದು ಯಾವ ವಿಚಾರಕ್ಕೆ ಅಂತಂದ್ರೆ, ಅವರ ತಾಯಿ ಕೂಡ ಅವತ್ತು ಪ್ರತಿಭಟನೆಗೆ ಹೋಗಿದ್ರು. ಮತ್ತೆ ನೀವ್ ಹೇಳಿದ್ರಿ ₹100, ₹200, ₹500 ತಗೊಂಡ್ ಹೋಗಿದ್ರು ಅಂತ. ಇದೇ ವಿಚಾರಕ್ಕೆ ಅವ್ರಿಗೆ ನೋವಾಗಿದ್ದಿತ್ತು. ಆದ್ರೆ ನನ್ ಹತ್ರ ಯಾವ ಫೋಟೋಸ್ ಇದೆಯಲ್ಲ, ಅದೇ ಆ ಶಾಹೀನ್ ಬಾಗಲ್ ಇರೋಂಥ ವ್ಯಕ್ತಿಗಳು, ಮತ್ತೆ ಇವರು ಸೇಮ್ ಫೋಟೋಸ್ ನನ್ನ ಹತ್ರ ಇದೆ. ಅವರಿಗೆ ಅಷ್ಟೊಂದ್ ಸಮಸ್ಯೆ ಆಗಿದ್ರೆ, ಇಲ್ಲಿ ಕೋರ್ಟ್ ಅನ್ನೋದಿದೆ, ಲಾ ಇದೆ, ಆರ್ಡರ್ ಇದೆ, ಪೊಲೀಸ್ ಸ್ಟೇಷನ್ ಇದೆ. ಯಾವ ವ್ಯಕ್ತಿ ಲಾ ಅಂಡ್ ಆರ್ಡರ್ನ ಅರ್ಥನೇ ಮಾಡ್ಕೋತಾ ಇಲ್ಲ, ಇವಾಗ ನಾನು ನನ್ ರಿವೆಂಜ್ನ ರೋಡಲ್ಲೇ ತಗೋಬೇಕು ಅಂತಂದ್ರೆ ಎಲ್ಲರೂ ಸೆಟ್ಲ್ ಮಾಡ್ಕೊಳ್ಳಿ ರೋಡ್ ಮೇಲೆ. ಸೆಟಲ್ ಮಾಡ್ಕೋತೀರಾ? ಈ ವಿಚಾರವಾಗಿ ದಿಲ್ಜಿತ್ ದೋಸಾಂಜ್ ಪ್ರತಿಕ್ರಿಯಿಸಿದಾಗ ನೀವು ಕೂಡ ಈತ ಕರಣ್ ಜೋಹರ್ನ ಸಾಕು ಪ್ರಾಣಿ ಅಂತಿದ್ರಿ. ಸರ್, ಮೊದಲನೇದಾಗಿ
ಯಾರೀ ದೇಶನ ಮುರಿಬೇಕು ಅಂತಿದಾರೋ ನೋಡಿ, ಈಗ ನಾವಿದ್ದಾಗ್ಲೇನೆ ನಮ್ ಕಣ್ಣಿಂದ ದೇಶ ಮುರಿಯೋದನ್ನ ನೋಡಕ್ ಆಗಲ್ಲ ಅಲ್ವಾ ಹೇಳಿ? ಯಾಕಂದ್ರೆ ಇಲ್ಲ, ಈಗ ಇದರಲ್ಲಿ ದೇಶನ ವಿಭಜಿಸೋ ಪ್ರಶ್ನೆ ಬರ್ಲೇ ಇಲ್ಲ. ಅವರು ನಿಮ್ ಮಾತಿಗೆ ಕಮೆಂಟ್ ಮಾಡಿದ್ರು, ಆದ್ರೆ ನೀವು ಕೊಟ್ಟಂತ ಉತ್ತರ ಇದೆಯಲ್ಲ ಅದು ಇಂಟ್ರೆಸ್ಟಿಂಗ್ ಆಗಿದೆ. ನೀವು ಹೇಳಿದ್ರಿ, ಲೇ ಚಮಚ ನಡಿ, ನೀನು ಯಾರ ಕಾಲನ್ನ ನೆಕ್ಕಿ. ಅವನೇನ್ ಹೇಳಿದಾನೆ ಅದನ್ ಹೇಳಿ ಮೊದ್ಲು, ಅದನ್ನು ಹೇಳಿ. ನಾನ್ ಬರ್ದಿರೋದ್ ಹೇಳ್ತಿದ್ದೀರಾ, ಏನು ಹೇಳ್ತಿಲ್ಲ. ನಾನು ಹೇಳಿದ್ನಲ್ಲ, ಇಲ್ಲ ಇಲ್ಲ, ನೀವ್ ಮೊದ್ಲು ನನ್ಗೆ ಅವ್ನ್ ಬರ್ದಿರೋದ್ ಹೇಳಿ. ಅವ್ರು ಬರ್ದಿದ್ದಾರೆ, ನೀವು ಯಾರ್ಯಾರ ಜೊತೆ ಸಿನಿಮಾ ಮಾಡಿದ್ದೀರೋ ನೀವು ಅವ್ರು ಸಾಕೋ ಪ್ರಾಣಿ ಅಂತ. ಅದಕ್ಕೂ ಮುಂಚೆ ಸಾಕೋ ಪ್ರಾಣಿಗಿಂತ ಮುಂಚೆ ಏನ್ ಕಮೆಂಟ್ ಇತ್ತು ಹೇಳಿ? ಇದೇ ಮೊದಲನೇ ಕಮೆಂಟ್. ಇದಕ್ ಮುಂಚೆ ನೀವೇ ಕಮೆಂಟ್ ಮಾಡಿರೋದು. ಇಲ್ಲ, ಆದ್ರೆ ಯಾವತ್ತಿಗೂನು ನಾನೇ ಹೋಗಿ ಜಗಳ ಆಡಿರೋಕ್ ಸಾಧ್ಯ ಇಲ್ಲ. ಇದು ನನ್ ನಿಯಮ, ಇದ್ರ ಮೇಲೆ ನಡೆಯೋದ್ ನಾನು. ಓಕೆ, ಆದ್ರೆ ಎಲ್ರೂ ಅನ್ಕೋತಾರೆ ನೀವೇ ಮೊದಲು ಜಗಳ ಇಲ್ಲ, ಇದನ್ನೇ ತಾನೇ ಹೇಳೋದು, ಖರೀದಿ ಮಾಡಿರೋ ಪಬ್ಲಿಸಿಟಿ ಅಂತ. ನಾನ್ ಯಾವತ್ತೂ ಕೆಣಕಲ್ಲ, ನಾನ್ ಯಾವತ್ತೂ ಯಾರನ್ನೂ ಕೆಣಕಲ್ಲ. ಮೊದ್ಲು ಅವರೇ ನನ್ನ ಕೆಣಕ್ತಾರೆ, ಎಂಡ್ ಮಾಡೋದ್ ನಾನು. ಅದಕ್ಕೆ ಜನಕ್ ಅನ್ಸುತ್ತೆ ನಾನ್ ಶುರು ಮಾಡ್ದೆ ಅಂತ. ಆದ್ರೆ ನೀವು ಅಂಥ ಭಾಷೆಗಳನ್ನ ಬಳಸೋದು ಸರಿಯಲ್ಲ ಅಲ್ವಾ? ನೀವು ಉತ್ತರ ಕೊಡ್ಬೋದು, ಅದು ನಿಮ್ಮ ಹಕ್ಕು, ಹೌದಲ್ವಾ? ಯಾವ್ ಜನಗಳು ನಿಮ್ಮನ್ನ ಬರೀ ಕೆಳಗಣಿಸ್ತಾ ಅಥವಾ ಒಂದ್ ರೀತಿಲಿ ಕೆಟ್ಟ ಭಾಷೆ ಯೂಸ್ ಮಾಡಿ, ಕೆಟ್ಟ ಪದಗಳನ್ನ ಯೂಸ್ ಮಾಡಿ ನಿಮ್ಮನ್ನ ಹೆದರ್ಸಕ್ ನೋಡ್ತಾರೆ. ಆದ್ರೆ ನನ್ ಲೈನ್ ಕ್ರಾಸ್ ಆಗಿಲ್ಲ. ಸೊ ನಾನ್ ಅವ್ರಿಗೆ ಹೇಳೋದ್ ಏನಂದ್ರೆ, ನಾನ್ ನಿಮ್ಮಿಂದ ಹೆದ್ರಲ್ಲ. ಈಗ ನೋಡಿ, ನೀವು ಲಾಸ್ಟಲ್ಲಿ ಇದೆಯಲ್ಲ, ಅದನ್ನ ನೀವೇ ಬರ್ದಿರೋದು. ನೀನು ಯಾರ್ ಕಾಲನ್ನ ನೆಕ್ಕಿ ಕೆಲಸ ಮಾಡಿಸ್ಕೋತೀಯೋ ಅವ್ರು ನನ್ ಕಾಲ್ ಕೆಳಗಿದ್ದಾರೆ ಅಂತ. ಸರ್ ನೋಡಿ, ನೀವ್ ನನ್ನ ತುಂಬಾ ಕೆಟ್ಟದಾಗ್ ರೆಪ್ರೆಸೆಂಟ್ ಮಾಡ್ತಿದ್ದೀರಾ. ಎಷ್ಟು ಕೆಟ್ಟದಾಗ್ ರೆಪ್ರೆಸೆಂಟ್ ಮಾಡ್ತಾ ಇದ್ದೀರಾ. ಅವ್ರ ಬಗ್ಗೆ ಹೇಳ್ತಾನೆ ಇಲ್ಲ. ಅವ್ರು ಎಷ್ಟು ಕೆಟ್ಟದಾಗಿ ಕೆಟ್ಟದಾಗ್ ಮಾತಾಡಿದಾರೆ ನನ್ ಬಗ್ಗೆ. ಆದ್ರೆ ಇವಾಗ ನೋಡಿ, ಇವಾಗ ಯಾರೋ ನಿಮಗೆ ಕೆಟ್ಟದಾಗ್ ಮಾತಾಡ್ತಿದ್ದಾರೆ, ಕೆಟ್ಟ ವಾಕ್ಯ ಯೂಸ್ ಮಾಡ್ತಿದ್ದಾರೆ. ಅವಾಗ ನಾನೇನ್ ಹೇಳಿ? ನೋ ಯು ಆರ್ ನಾಟ್ ರೈಟ್. ಅಯ್ಯೋ, ನಾವೂನು ಹಳ್ಳಿ ಜನ, ನಾವ್ ಹಳ್ಳಿಯವರು, ತುಂಬಾ ಹೊರಟು. ನೋಡಿ, ಅವ್ರು ಹೇಗ್ ಮಾತಾಡ್ತಾರೋ ಹಾಗೆ ನಮ್ ಉತ್ತರ ಇರುತ್ತೆ. ಯಾವ್ದೇ ಕಾಂಪ್ರಮೈಸ್ ಇಲ್ಲ.